ಸರ್, ಅಭಿವೃದ್ಧಿ ಅಂತ ಬಂದಾಗ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದು ಬಿಟ್ಟರೆ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ವಿಫಲವಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಪಕ್ಷ ಆ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ, ವಿಧಾನಸಭೆಗೆ ನೀವು ರೀಚ್ ಮಾಡಿಸಿದ್ರಿ, ಜನರಿಗೆ ರೀಚ್ ಮಾಡಿಸುವಲ್ಲಿ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ವೇನೋ ಅಂತ ಮಾತುಗಳು ಹೊರಗಡೆ ಕೇಳಿ ಬರ್ತಾ ಇದೆ. ಇಲ್ಲ, ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಈಗ ಫ್ರೀ ಕೊಟ್ಟರು, ನಮ್ಮ ಹತ್ರ 2,000 ರೂಪಾಯಿ ಕೊಟ್ಟರು, ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಮಾಡಿದ್ರು, ಡೀಸೆಲ್ ಮಾಡಿದ್ರು, ಮನೆ ಕರೆಂಟ್ ಮಾಡಿದ್ರು, ಗಾರ್ಬೇಜ್ ಸೆಸ್ ಹಾಕಿದ್ರು. ಇವೆಲ್ಲ 5,000 ಆಗೋಯ್ತು. ಕೊಟ್ಟಿದ್ದು 2,000 ರೂಪಾಯಿ, ಟ್ಯಾಕ್ಸ್ ಹಾಕಿದ್ದು 5,000 ರೂಪಾಯಿ. ಆ ಎಣ್ಣೆ ಒಂದರಿಂದಾನೇ ಅವ್ರ ಮನೇನ ಹಾಳು ಮಾಡಿಟ್ಬಿಟ್ರು. ಇವತ್ತು ಎಲ್ಲರ ಮನೆಗಳನ್ನ ಆ ಕುಡಿಯೋಂಥ ಒಂದು ವಿಸ್ಕಿ ಬ್ರ್ಯಾಂದಿಯಿಂದನೇ ಎಲ್ಲರ ಮನೇನ ತೊಳೆದ್ಬಿಟ್ಟಿದ್ದಾರೆ. ಇವತ್ತು 45,000 ಕೋಟಿ ಅಬ್ಕಾರಿಯಿಂದ ಬರಬೇಕು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ ಇವರು. ಅಂದರೆ ಬರ್ತಾ ಬರ್ತಾ ಕುಡಿಯೋರು ಜಾಸ್ತಿ ಆಗಬೇಕು ಅಂತೇಳಿ ಅದನ್ನು ಕೂಡ ನಾವು ಜನರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಈಗಾಗಲೇ ಆಗಿದೆ, ಮಾಡ್ಕೊಂಬಿಟ್ಟಿದ್ದಾರೆ. ಜನನೇ ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ಇನ್ನೇನು 2 ವರ್ಷ ಇದೆ ಚುನಾವಣೆ. ಈಗಾಗಲೇ ಜನಕ್ಕೆ ಅರ್ಥ ಆಗಿದೆ. ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋ ರೀತಿ ನಾವು ಅವ್ರಿಗೆ ಅಂಕಿಅಂಶಗಳನ್ನೆಲ್ಲ ನಾವು ಜನಗಳಿಗೆ ತಲುಪಿಸ್ತೀರಿ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಜನಕ್ಕೆ ಒಳ್ಳೇದಾಗಬೇಕು. ಈ ಸರ್ಕಾರ ಜನ ವಿರೋಧಿಯಾಗಿ ಏನು ತೆರಿಗೆಗಳ ಹೊರೆಯನ್ನು, ಈಗ ಬಡ್ಜೆಟ್ ಬಂತು, ಇನ್ಮೇಲೆ ತೆರಿಗೆಗಳು ಹಾಕ್ತಾರೆ. ಇನ್ಮೇಲೆ ಇದು ದಿನನಿತ್ಯ. ಹೋದ ವರ್ಷ ತೆರಿಗೆ ಹಾಕಿರೋದಲ್ಲ, ಈಗ ಹೊಸ ಹೊಸ ತೆರಿಗೆಗಳನ್ನು ಶುರು ಮಾಡ್ತಾರೆ ನೋಡಿ. ಪೆಟ್ರೋಲ್ ಇರ್ಬೋದು, ಹಾಲು ಇರ್ಬೋದು, ಆಲ್ಕೋಹಾಲ್ ಎಲ್ಲ ಕಡೆ ತೆರಿಗೆಯನ್ನು ಶುರು ಮಾಡ್ತಾರೆ. ಅಂದರೆ ಈ ಸರ್ಕಾರ ಗ್ಯಾರಂಟಿಗೋಸ್ಕರ ಇಡೀ ರಾಜ್ಯದ ಜನರುಗಳಿಗೆ ಒಂದು ರೀತಿ ಕಷ್ಟ, ಅಂದರೆ ತೆರಿಗೆಗಳ ಭಾರವನ್ನ ಏರುವಂತ ಕೆಲಸ ಮಾಡಿದೆ. ವಿರುದ್ಧ ಹೋರಾಟ ಮಾಡ್ತೇವೆ. ಬಜೆಟ್ ಅಧಿವೇಶನ ಈ ಸಲ ಬಜೆಟ್ ಅಧಿವೇಶನ ತರಾನೇ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಜೆಟ್ ಅಲ್ಲಿ ಏನಾನ ಇದ್ರೆ ತಾನೆ ಬಜೆಟ್ ಅಂದ್ರೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಗೆಲ್ಲ ಹಳ್ಳಿಗಳ ಕಡೆ ಹೊಸ ಬಟ್ಟೆ ಬರುತ್ತೆ, ಹೊಸ ಬಟ್ಟೆ ಬರುತ್ತೆ, ಒಬ್ಬಟ್ಟು ಮಾಡ್ತಾರೆ, ಹಬ್ಬ ಇದೆ, ಹೊಸದಡಕ್ ಮಾಡ್ತಾರೆ. ಈ ತರದೆಲ್ಲ ಒಂದು ಆಸೆ ಇರ್ತದೆ. ಆಸೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ಬಡ್ಜೆಟ್ ಅಲ್ಲಿ ಏನು ಇಲ್ಲ. ಕಳೆದ ಬಾರಿ ಏನ್ ಬಣ್ಣೆ ಮಾಡಿದ್ರು ಅದಕ್ಕೆ ಇನ್ನೊಂದು ಸ್ವಲ್ಪ ಕಲ್ಲರ್ ಹಾಕಿ ಮಾಡಿದ್ದಾರೆ. ಹಣ ಇಲ್ಲ ಅವ್ರ ಹತ್ರ, ಪಾಪರಾಗ್ಬಿಟ್ಟಿದ್ದಾರೆ. ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಕ್ಕೆ ಹಣ ಇಲ್ಲ ಅವ್ರ ಹತ್ರ. ಹಣ ಇಲ್ದಿರ ಏನು ಘೋಷಣೆ ಮಾಡ್ತಾರೆ? ಸಾಲ ಮಾಡಿದ್ದಾರೆ 1,15,000 ಕೋಟಿ. ಶಾಸಕರೇ ಹೇಳ್ತಿದ್ದಾರೆ ನಮ್ಗೇನು ಕೊಟ್ಟೇ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಏನು ಸಿಕ್ಕಿಲ್ಲ, ನಮ್ಗೇನು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನೆ ಆರೋಗ್ಯ ಇಲಾಖೆಯ ಮೇಲೆ ಚರ್ಚೆ ಮಾಡ್ತಾ ಇದ್ರಿ. ಇವತ್ತು ಅದರಲ್ಲೂ ಅಷ್ಟೇ, ಮೆಡಿಸಿನ್ಸ್ ಇಲ್ಲ. ಯಾವ ಆಸ್ಪತ್ರೆಯಲ್ಲೂ ಮೆಡಿಸಿನ್ಸ್ ಇಲ್ಲ. ನಾನಲ್ಲ, ರೂಲಿಂಗ್ ಪಾರ್ಟಿ ಎಂ ಎಲ್ ಎಗಳೇ ಚಿಮಾರಿ ಆಗ್ತಾ ಇದ್ರು. ನೀನ್ ಬೆಂಗಳೂರಲ್ಲಿ ಕೂತ್ಬಿಟ್ಟು ನೀನು ಹೇಳಿದ್ರೆ ಆಗಲ್ಲಪ್ಪ, ಹಳ್ಳಿ ಕಡೆ ನಿನ್ಗೆ ಜ್ಞಾನ ಇಲ್ಲ ಅಂತ ಹೇಳಿ ಪಾಟೀಲ್ ಅಂತ ಕಲಬುರ್ಗಿ MLA ಅವರು ಚಿಮಾರಿ ಆಗ್ತಾ ಇದ್ರು. ನಿನ್ಗೆ ಇನ್ನೂ ಅಧಿಕಾರಿಗಳ ಹಿಡಿತದಲ್ಲೇ ನೀನ್ ಸಿಕ್ಕಾಕೊಂಡ್ಬಿಟ್ಟಿದೀಯ. ನೀನ್ ನಮ್ಗೆ ಒಳ್ಳೇದ್ ಮಾಡಕ್ ಬಂದಿಲ್ಲ, ನಮ್ಮನ್ನ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿದ್ರು. ಅಂದ್ರೆ ಈ ಸರ್ಕಾರವನ್ನ ವಿರೋಧ ಪಕ್ಷ ಅಲ್ಲ, ಜನರೆಲ್ಲ ಚಿಮಾರಿ ಆಗ್ತಾ ಇರೋದು. ಆಡಳಿತ ಪಕ್ಷದ MLA ಗಳೇ ಚಿಮಾರಿ ಆಗ್ತಾವ್ರು. ಈ ಸರ್ಕಾರ ನಡೀತಾ ಇರೋದು ಬಿರಿ ಬ್ರೇಕ್ಫಾಸ್ಟು, ಡಿನ್ನರ್ ಮೀಟಿಂಗು. ಇವರು CM ಡಿನ್ನರ್ ಕೊಟ್ಟರು ಅಂತ DCM ಡಿನ್ನರ್ ಕೊಡೋದು, ಅವ್ರು ಕೊಟ್ಟರು ಅಂತ ಮಂತ್ರಿಗಳು ಡಿನ್ನರ್ ಕೊಡೋದು. ಡಿನ್ನರ್ ಸರ್ಕಾರ ಇದು, ಜನಗಳ ಸರ್ಕಾರ ಅಲ್ಲ, ಡಿನ್ನರ್ ಸರ್ಕಾರ ಇದು.